ಕ್ಲಿಯರ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನ ಅಂದ್ರೆ ಏನು, ಅದರಿಂದ ಏನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಮತ್ತೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದೆ. ನಾನು ಎಲೆಕ್ಷನ್ಸ್ನ 10 ಇಯರ್ಸಿಂದ ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ. ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲ ಎಲೆಕ್ಷನ್ಸ್ಗೂ ನಾನು ಟ್ರೈನಿಂಗ್ ಕೊಡ್ತೀನಿ. ಎಲೆಕ್ಷನ್ಸಲ್ಲಿ ವೋಟ್ ಹಾಕೋದು ಯಾವ ಥರ ಅಂತ ಎಲ್ಲರೂ ವೋಟ್ ಹಾಕ್ತಾ ಇದ್ದಾರ. ಸಿಟಿಗಳಲ್ಲಿ 50% ಮಾತ್ರ ವೋಟ್ ಹಾಕ್ತಾರೆ, 150 ಜನ ಮಾತ್ರ ವೋಟ್ ಹಾಕ್ತಾರೆ. 1 ಲಕ್ಷ ಮತದಾರರು ಇರ್ತಾರೆ, 50,000 ಜನ ಮತ ಚಲಾಯಿಸ್ತಾರೆ. 50,000 ಜನರಲ್ಲಿ 26,000 ವೋಟ್ ಒಬ್ಬ ಪಡ್ಕೊಂಡಿರ್ತಾನೆ, 24,000 ವೋಟ್ಗಳು ಬೇರೆಯವ್ರು ಪಡ್ಕೊಂಡಿರ್ತಾರೆ. ಯಾರು ಗೆಲ್ತಾರೆ ಗೊತ್ತಾ? 26,000 ವೋಟ್ ಪಡ್ಕೊಂಡು ಗೆದ್ಬಿಡ್ತಾರೆ. ಇನ್ನೆಷ್ಟು ಜನ ವೋಟ್ ಹಾಕಿರಲ್ಲ? 74,000 ಜನ ವೋಟೇ ಹಾಕಿರಲ್ಲ. ಸೊ ಕರೆಕ್ಟಾಗಿ ವೋಟ್ ಮಾಡಬೇಕು, ಸಂವಿಧಾನನ ಗೌರವಿಸಬೇಕು, ನಮ್ಮ ಹಕ್ಕುಗಳನ್ನು ತಿಳ್ಕೋಬೇಕು, ಚೆನ್ನಾಗಿ ಬದುಕಬೇಕು. ಹೇಗೆ ಬದುಕಬೇಕು ಅಂತ ಇಷ್ಟಪಡ್ತೀವಿ ನಾವು ನೀವೆಲ್ಲ? ಖುಷಿಯಾಗಿರ್ಬೇಕಲ್ವ, ಸುಖವಾಗಿರ್ಬೇಕಲ್ಲ. ಅದಕ್ಕೋಸ್ಕರ ಏನೇನು